ಕುಸ್ತಿ ಕೂಡ ಆಡ್ತಿದ್ದೆ. ನಮ್ಮಲ್ಲಿ ಗರಡಿ ಮನೆ ಇದ್ದು ಆಡವ. ಆಮೇಲೆ ಅದೇ ವರ್ಷ ದೊಡ್ಡ ಬರಗಾಲ ಕೂಡ ಬಂತು. 70-71 ದೊಡ್ಡ ಬರಗಾಲ ಬಿಜಾಪುರ ಜಿಲ್ಲೆ ಮತ್ತು ಗುಲ್ಬರ್ಗಾ ಜಿಲ್ಲೆ. ಅಲ್ಲೊಂದು ಕಾಲೇಜ್ ಗುರ್ತಾ ಮಾಡಿ ಬಂದ್ ಸರ್ಟಿಫಿಕೇಟ್ ಒಯ್ಬೇಕು ಅಂತ ಮನೆಗೆ ಬಂದಾಗ ನಮ್ ತಂದೆ ತಾಯಿ ಹೇಳಕತ್ಬಿಟ್ರು, ನೀನೋ ದೊಡ್ಡವದಪ್ಪ ಮತ್ತೆ ನೀನು ಬೇಕಿದ್ರು ಹೋಗ್ಬಿಡು, ನಾವು ಬರಗಾಲದಾಗ ಬಾವ್ಯಾಗ ಮನೆಯಲ್ಲ ಏನೂ ಕೆಲಸ ಇಲ್ಲ, ನಾವ್ ಇದ್ದಂಗ ಇರ್ತೀವಿ ಅಂತ ಹೇಳಕತ್ಬಿಟ್ರು. ನಾವು ಕಾಲೇಜ್ ಶಿಕ್ಷಣಕ್ಕೆ ವಂಚಿತ ಆಗಿದ್ದು ಬರಗಾಲದಿಂದ. ಒಂದ್ ದೊಡ್ಡ ನೋವು ಇನ್ನೂ ನಾವು ಹೋಗಿಲ್ಲ. ಅದನ್ನ ಹೇಳ್ಬೇಕಂದ್ರೆ ಕನ್ನಡಿ ಹೋಗ್ಬಿಡ್ತಾವ. ಅವಾಗ ನಾನು ಕಾಲೇಜ್ ಬಿಟ್ಟು ಪೂರ್ಣ ಒಕ್ಕಲ್ತನಕ ಸುಮಾರು ತೊಡಸ್ಕೊಂಡೆ. ಗಳೆ ಹೊಡೆಯುದು, ನೆಗಳಿ ಹೊಡೆಯುದು, ಬಿತ್ತುದು, ಮಟ್ಟಿ ಹೊಡೆಯುದು, ಅವು ಮಟ್ಟಿದ್ದು ಎಲ್ಲ ವಂಶಕ್ಕೆ ಬೈದಿಲ್ಲ. ತಂದೆ ಸ್ವಲ್ಪ ಕಟ್ಟಿಗೆ ವ್ಯಾಪಾರ ಮಾಡ್ತಿದ್ರು ಅವ್ರ. ಹೀಗಾಗಿ ಆ ಕಟ್ಟಿಗೆ ವ್ಯಾಪಾರ ಮಾಡುವಂತದ್ದು, ಎತ್ತಿನ ಗಾಡಿಗಳನ್ನು ತಯಾರು ಮಾಡುವಂತದ್ದು, ವರ್ಷಕ್ಕೊಮ್ಮೆ ಅವ್ನ ಮಾರಾಟ ಮಾಡುವಂತದ್ದು, ಕೊಲ್ಲಾರ ಮಂಡ್ಯದ ಹೆಸರು ನಮ್ಮ ತಂದೆ ಇರೋದು. ಇಲ್ಲಿಂದ ಎಲ್ಲ ಬರಿಗೆಯರಿಗೆ, ಕಂಬಾರಿಗೆ ಬಹಳಷ್ಟು ಕುಟುಂಬಕ್ಕೆ ಬಡತನ ಬಾಳ ಇತ್ತು. ಅವ್ರಿಗೆಲ್ಲ ಒಂದೊಂದು ಗಾಡಿ ಮಾಡಕ್ ಕೊಡುದು, ಅವ್ರಿಗೆ ಪಗಾರ ಕೊಡುವಂತದ್ದು. ಅವ್ರ ಇಡೀ ಜೀವನ ಬದುಕುದ ನಮ್ಮ ತಂದೆಯ ಒಂದು ಕಟ್ಟಿಗೆ ಉದ್ಯಮದಿಂದ. ಗಾಡಿ ಮಾಡ್ತಿದ್ದೇವೆ, ಅಲ್ಲಿ ಬದ್ನಿಕಾಯಿ ಬೆಳಿತಿದ್ದೀವಿ, ಟೊಮೆಟೊ ಬೆಳಿತಿದ್ದೀವಿ. ಆ ಬದ್ನಿಕಾಯಿ ಹೆಸರು ಮಾಡಿದ್ದು ನಮ್ಮ ತಂದೆಯಿಂದ. ಸ್ಪರ್ಧೆ ಮಾಡಿದ್ರು ಅವಾಗ ಏನು ಜನಸಂಖ್ಯೆ ಯಾರು ಓಡಾಡ್ತಿರ್ಲಿಲ್ಲ. ಎಷ್ಟೋ ಹುಡುಗರು ಸಾಕು ಸಮಾನ ನಮ್ಗೆಲ್ಲ. ನಾವು ಒಂದು ಹುರ್ಮಸ್ ತಗೋತಿದ್ದೆವು, ಗಾಡಿ ಬರ್ತಿದ್ದೆವು. ಭಾರತೀಯ ಜನಸಂಘದ 20 ಕೊಡ್ತೀವಿ, ಮತವನ್ನು ನೀಡಿರ್ತೀವಿ. ಮುಂದ್ 5 ವರ್ಷದಾಗ ನಾವು ಹಾಕಿಸ್ಬೇಕವ. ಅಷ್ಟು ಬಂದೋಬಸ್ತ್ ಕೊಡೋದಲ್ಲ, ದುಡ್ಡು ಕೊಟ್ಟು ಹುರ್ಮಸ್ ತಗೊಂಡ್ಬಿಡ್ತಿದ್ದೇವಿ. ಯಾವ ಚಂದಾಗ ಬರೆಯಂತ ಬರೆಯಕ್ ಹಚ್ಬಿಡ್ತಿದ್ದೆವು. ಇವತ್ತಿನ ಖರ್ಚು ಮಾಡಕ್ ಏನೂ ಇರ್ಲಿಲ್ಲ. ಅವ್ರು ಬಿಡೋರೆ, ನಾವು ಬಿಡೋರೆ. ಹಂಗಾಗಿ ಸುಮ್ಮನೆ ಎಲ್ಲೋ ಮಠದಾಗ ಎಲ್ಲೋ ಊಟ ಮಾಡಿ ಕೃಷಿ ಮಾಡಕ್ ಬರುದು, ದೇವಸ್ಥಾನದಾಗ ಊಟ ಮಾಡೋದು, ಬೀಗರ ಮನೆಗೂ ಊಟ ಮಾಡೋದು, ಹೋಗಿ ಕೃಷಿ ಮಾಡಕ್ ಬರುದು. ಮುಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು 75ನೇ ಇಸ್ವಿಯೊಳಗ ಏನದು ಅಲಹಾಬಾದ್ ಹೈಕೋರ್ಟ್ ಅವರಿಗೆ ಚುನಾವಣೆಯಲ್ಲಿ ಅಕ್ರಮ ಮಾಡಿ ಬಂದಿರಿ ಅಂತೇಳಿ ಸಿದ್ಧ ಆಯ್ತ. ರಾಜನಾರಾಯಣ ಕೋರ್ಟಿಗೆ ಹಾಕಿದ್ರು. ಹೀಗಾಗಿ ಅವರು ಮತ್ತು ಅವ್ರ ಮಗ ಸಂಜಯ್ ಗಾಂಧಿ ಸೇರಿ ತಮ್ಮ ಕುರ್ಚಿಗೆ ಅನ್ಕೋತ ಮಾಡಿತ್ತು. ಆ ಕುರ್ಚಿ ಬಿಟ್ಟು ಹೋಗ್ಬೇಕಾಗಿತ್ತು ಅವ್ರು. ಅದನ್ನ ಮಾಡ್ಲಿಲ್ಲ ಅವರು ಈ ದೇಶದ ಮೇಲೆ ಬಹಳ ಗಂಡಾಂತರ ಬಂದೈತೆ ಅಂತ ತಿಳ್ಕೊಂಡು ಸಂಗ್ರಾಮದಾಗ ಒಂದು ಕಲಂ ಐತ. ದೇಶಕ್ಕೆ ಗಂಡಾಂತರ ಬಂದ್ರೆ, ಯುದ್ಧ ನಡೆದಿತ್ತಂದ್ರೆ, ಬರಗಾಲ ಬೆಳೀತಂದ್ರೆ, ಆರ್ಥಿಕ ಸಂಕಷ್ಟ ತಂದ್ರೆ ಎಮರ್ಜೆನ್ಸಿ ಅದೊಂದು ಕಾನ್ಫರೆನ್ಸ್ ಸಂಗ್ರಾಮ 75ರಲ್ಲಿ ಎಮರ್ಜೆನ್ಸಿ ತಗೊಂಡ್ಬಿಟ್ರು. ಅವ್ರು ಅದಕ್ಕೆ ತಮ್ಮ ಕುರ್ಚಿಗೆ ಗಂಡಾಂತರ ಬಂದಿತ್ತು. ದೇಶಕ್ಕೆ ಏನ್ ಮಾಡಿದ್ರು, ದೇಶ ಚೆನ್ನಾಗಿ ಇರ್ತವಾಗ ಆ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ರಾತ್ರಿ ಎಮರ್ಜೆನ್ಸಿ ಘೋಷಣೆ ಮಾಡಿ ಎಲ್ಲಾ ವಿರೋಧ ಪಕ್ಷ ನಾಯಕರನ್ನ ಅರೆಸ್ಟ್ ಮಾಡಿದ್ರು. ವಾಜಪೇಯಿ ಅವ್ರನ್ನ, ಅದ್ವಾನಿ ಅವ್ರನ್ನ, ಹಾಗೇನೆ ದೇವೇಗೌಡರನ್ನ, ಅಂಬರೀಶ್ ಹೆಗಡೆ ಅವ್ರನ್ನ, ಹಾಗೇನೆ ಕಮ್ಯುನಿಸ್ಟ್ ಪಾರ್ಟಿ ಅವ್ರನ್ನ, ಸ್ವತಂತ್ರ ಪಾರ್ಟಿ ಅವ್ರನ್ನ, ಈ ಕಡೆ ಉತ್ತರ ಭಾರತದಲ್ಲಿ ಅವಾಗ ಇದ್ದಂತ ಚರಣ್ ಸಿಂಗ್ ಇರ್ಬೋದು, ಕೆಲವು ಆಗಿನ ನಾಯಕರು ಬಹಳ ಮಂದಿ ಇಲ್ಲ. ಅವ್ರು ಎಲ್ಲಾ 5 ಪಕ್ಷದವ್ರನ್ನ ಅವಾಗ ಅರೆಸ್ಟ್ ಬರುವಂತ ಕೆಲಸ ಆಯ್ತು. ಒಂದು 200 ಬದುಕು ಬಂಗಾರ ಆಯ್ತು. ಹೊರನೋಡಿ ಹೆಣ್ಣು ವರ್ಷ ಜಾತ್ರೆ, ದ್ಯಾಮೋದೇವಿ ಜಾತ್ರೆ ಒಂದು ನಾಟಕ ಮಾಡ್ತಿದ್ದೆ. ಅದು ಹೀರೋ ಪಾತ್ರ ಮಾಡ್ತಿದ್ದೆ ಎಲ್ಲ ನಾಟಕ ರಂಗಭೂಮಿಯಲ್ಲಿ ಹೀರೋ ಆದ್ರೆ, ಇಲ್ಲಿ 2 ಬಾರಿ ಶಾಸಕರು, 2 ಬಾರಿ ಮಿನಿಸ್ಟರ್ ಆಗಿ ಕೂಡ ಹೀರೋ ಆದ್ರೆ, ಆ ತರ ಒಂದು ಸಂದರ್ಭ ಅದು. ಹೀಗಾಗಿ ಜನಮೆಚ್ಚಿ ಆಗ್ತಿತ್ತಲ್ಲ. ಹೀಗಾಗಿ RSS ಮತ್ತು ಇದು ಕಲೆ. ಆ ಜೊತೆಗೆ ಶ್ರಾವಣ ಮಾಸದಾಗ ಬೆಳಿಗ್ಗೆ 4 ಗಂಟೆಗೆ ಎದ್ದು ದ್ಯಾಮೋದೇವಿ ದೇವಸ್ಥಾನದ ಹಳಿ ಊರಲ್ಲಿ ಪೂರ್ತಿ ಶ್ರಾವಣ ಮಾಸದಾಗ 1 ತಿಂಗಳು ಪೂರ್ತಿ ಬಸವೇಶ್ವರ ಫೋಟೋ ತಗೊಂಡು ಭಜನೆ ಕೂಡ ಮಾಡ್ತಿದ್ದೆ ಊರಿನಲ್ಲಿ. ಆ ಸಂಪ್ರದಾಯ ಇನ್ನೂ ಮುಂದುವರ್ಸ್ಕೊಂಡ್ ಬಂದಾರ ನಮ್ಮೆಲ್ಲ ಇವತ್ತಿನ ಪೀಳಿಗೆ. ಆ 5 ಮಂದಿನ ಜೈಲಿಗೆ ಕರ್ಕೊಂಡು ಹೋದ್ರು. ಇನ್ನೊಂದು ತಿಂಗಳು ನಮ್ಗೆ DIR ಶಿಕ್ಷೆ ದರ್ಗಾ ಜೈಲಿಗೆ 76ನೇ ಇಸ್ವಿಯಾಗ. ಹಲೋ, ನಮಸ್ತೆ ವೀಕ್ಷಕರೇ. ಇಂದು ವಿಜಯಪುರ ಜಿಲ್ಲೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ ರಾಜ್ಯ ಬಿಜೆಪಿ JDS ಮೈತ್ರಿಕೂಟ. ಇವೆಲ್ಲ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡದಿಂದ ಸುಮಾರು ದಿವಸದಿಂದ ಇವೆಲ್ಲ ವಿಷಯಗಳ ಬಗ್ಗೆ ಗ್ರೌಂಡ್ ರಿಯಾಲಿಟಿ ವರ್ಕ್ ನಡೀತಾರೆ. ಅಂದ್ರೆ ಗ್ರೌಂಡ್ ವರ್ಕ್ ನಡೀತಾರೆ. ಜನ ಅಭಿಪ್ರಾಯ ಸಂಗ್ರಹಣೆ ಮತ್ತು ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು, ಮಾಜಿ ಸಚಿವರು, ಹಾಲಿ ಸಚಿವರು ಮತ್ತು ಡಿಫಿಡೆಂಟ್ ಅಭ್ಯರ್ಥಿಗಳ ಜೊತೆ ನ್ಯೂಸ್ 43 ಇಂಡಿಯಾದಿಂದ ವಿಶೇಷ ಸಂದರ್ಶನ ನಡೀತಾ ಇದೆ. ಇವತ್ತು ನಮ್ಮ ಜೊತೆ ವಿಶೇಷ ವ್ಯಕ್ತಿ 1994ರಿಂದ ಬಸವನ ಭಾಗ್ಯವಾಡಿ
ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಅವಾಗಿನ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿದ್ರು ಕೂಡ ಠೇವಣಿ ಉಳಿಸಿಕೊಂಡು ರಾಜಕೀಯ ಜೀವನ ಪ್ರಾರಂಭ ಮಾಡಿರ್ತಕ್ಕಂಥವ್ರು. ನಂತರ 1999ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿ ಇದೇ ಬಸನಗೌಡ ಅವರ ಅಪೋಸಿಟ್ಗೆ 10,056 ಮತಗಳ ಅಂತರದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು. ಅವಾಗಿನ ಸಂದರ್ಭದಲ್ಲಿ 50,543 ಮತವನ್ನು ಪಡೆದುಕೊಂಡು ವಿಜಯಶಾಲಿಯಾಗಿ ಭಾರತೀಯ ಜನತಾ ಪಕ್ಷದಿಂದ ಮೊದಲನೇ ಬಾರಿಗೆ ವಿಧಾನಸೌಧಕ್ಕೆ ಹೋಗುವಂತ ಪ್ರಯತ್ನ ನಡೆಸಿದ್ರು. ಎರಡನೇ ಬಾರಿಗೆ 2004ರಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಬಂದರು. ಅವಾಗ ಅವಕಾಶ ಸಿಗಲಿಲ್ಲ. ಇದೇ ಶಿವಾನಂದ ಪಾಟೀಲ್ ಅವರ ಮುಂದಗಡೆ ಬರೀ 3,305 ಮತಗಳ ಅಂತರದಿಂದ ಪರಾಜಿತರು. ನಂತರ 2008ರಲ್ಲಿ ಮತ್ತೆ ಸ್ಪರ್ಧೆ ಮಾಡಿದ್ರು. ಅವಾಗ 13,000 ಮತಗಳ ಅಂತರ ಲೀಡು. 99ರಲ್ಲಿ 10,000 ಲೀಡು. ಇಲ್ಲಿ 2004ರಲ್ಲಿ 3,000 ಮತಗಳ ಲೀಡಿಂದ ಏನು ಪರಾಜಿತ ಆಗಿದ್ರು ಅದು ಇಲ್ಲಿ 2008ರಲ್ಲಿ ಪ್ಲಸ್ ಆಗಿದೆ. ಅವಾಗ 13,887 ಮತಗಳ ಅಂತರದಿಂದ 48,485 ಮತಗಳಿಂದ ಆಯ್ಕೆಯಾಗಿ ಬಂದು ಎರಡನೇ ಬಾರಿಗೆ ವಿಧಾನಸೌಧಕ್ಕೆ ಪ್ರವೇಶ ಮಾಡಿದ್ರು. ಆದ್ರೆ ಅದೃಷ್ಟ 13ರಲ್ಲಿ ಇವರಿಗೆ ಕೆಜೆಪಿ ಬಿಜೆಪಿ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಇವರಿಗೆ ಅವಕಾಶ ಸಿಗಲಿಲ್ಲ. ಇವರು 19,676 ಮತಗಳಿಂದ ಶಿವಾನಂದ ಪಾಟೀಲ್ ಅವರ ಅಪೋಸಿಟ್ಗೆ ಪರಾಜಿತರಾದರು. 18ರಲ್ಲಿ ಇವರಿಗೆ ಟಿಕೆಟ್ ಕೊಡ್ಲಿಲ್ಲ. ಅವಾಗ ಸಂಗರಾಜ್ ದೇಸಾಯಿ ಅವರಿಗೆ ಟಿಕೆಟ್ ಕೊಟ್ಟರು. ಅವಾಗ ಇವರಿಗೆ ಅವಕಾಶ ಸಿಗಲಿಲ್ಲ. ನಂತರ ಶಿವಾನಂದ ಪಾಟೀಲ್ ಅವರು ಮತ್ತು ಸತತವಾಗಿ ಇಲ್ಲಿ ಆಯ್ಕೆ ಆಗ್ತಾ ಬಂದರು. ಇಷ್ಟೊತ್ತವರೆಗೆ ಹೋಟಿನ ಟೆಂಪರೇಚರ್ ಹೇಳೋದು ಮತ್ಯಾರು ಅಲ್ಲ, ಬಸವನ ಭಾಗ್ಯವಾಡಿ ವಿಧಾನಸಭಾ ಕ್ಷೇತ್ರದ ಹಾಲಿ ಮಾಜಿ ಸಚಿವರಾಗಿ, ಹಾಲಿ ಡಿಫಿಡೆಂಟ್ ಅಭ್ಯರ್ಥಿಯಾಗಿ, ಹಾಲಿ ಈ ಕ್ಷೇತ್ರದಲ್ಲಿ ಸತತವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬರ್ತಾ ಇರ್ತಾ ಮಾನ್ಯ ಶ್ರೀ ಸಂಗಮೇಶ್ ಕಲ್ಲಪ್ಪ ಬೆಳುಬಿ ಅವರು ಈ ಕ್ಷೇತ್ರದಲ್ಲಿ ಡಿಫಿಡೆಂಟ್ ಆದ್ರೂ ಕೂಡ ನಾನು 2.5 ತಿಂಗಳ ಕಾಲದಲ್ಲಿ 10 ತಿಂಗಳ ಕಾಲದಲ್ಲಿ ನಾನು ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಆದ್ರೆ ಜಿಲ್ಲಾ ಉಸ್ತುವಾರಿಯಾಗಿ ನಾನು ಕೆಲಸ ಮಾಡಿದ್ರು ಕೂಡ ನನಗೆ ಅಹಂಕಾರ ಆಗಿಲ್ಲ. ನನಗೆ ಎಲ್ಲೂ ಕೂಡ ಸಚಿವನಂತ ಹೇಳಿಕೊಂಡು ಅಡ್ಡಾಡೋದಿಲ್ಲ. ನಾನು ಮಾಜಿ ಶಾಸಕ ಬಸವನ ಭಾಗ್ಯವಾಡಿ ವಿಧಾನಸಭಾ ಕ್ಷೇತ್ರ. ಇವೆಲ್ಲ ವಿಷಯಗಳನ್ನು ನಮ್ಮ ಜೊತೆ SK ಬೆಳುಬಿ ಅವರಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡೋಣ. 28ರ ಭವಿಷ್ಯದಲ್ಲಿ ಈ ಕ್ಷೇತ್ರದ ವಾಕ ಚತುರ್ಯಗಳಲ್ಲಿ ಏನಿದೆ ಇವೆಲ್ಲ ವಿಷಯಗಳನ್ನು ಅವರ ಜೊತೆ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಫೈನ್ ಸರ್. ಎಲ್ಲ ದೇವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ಹೀಗೆ ನಡೀತಾ ಇದೆ. ಬಸವನ ಭಾಗ್ಯವಾಡಿ ಅಂದ ತಕ್ಷಣ ಒಂದು ಕಡೆ ಕೂಡಲ ಸಂಗಮ, ಮತ್ತೊಂದು ಕಡೆ ವಿಜಯಪುರನ ಪುರಾತನ ಕಾಲದ ನಮ್ಮ ಗುರುಗಳು ಮತ್ತು ಈ ಕ್ಷೇತ್ರದಲ್ಲಿ ರಾಜಕೀಯ ಭವಿಷ್ಯ. 2 ಬಾರಿ ಜಿಲ್ಲಾ ಉಸ್ತುವಾರಿಯರಾಗಿರ್ತಕ್ಕಂಥ ಒಂದು 2.5-3 ತಿಂಗಳ ಅವಧಿಯಲ್ಲಿ ಸಚಿವರಾಗಿ, ಒಮ್ಮೆ 10 ತಿಂಗಳ ಕಾಲ ಅವಧಿಯಲ್ಲಿ ಸಚಿವರಾಗಿ ನಾವು ಕೆಲಸ ಮಾಡಿರ್ತಕ್ಕಂಥವ್ರು. ಹೇಗೆ ಸರ್ 1999ರಲ್ಲಿ ಶಾಸಕರಾದ್ರೆ 1994ರಲ್ಲಿ ಇದ್ರಿ ಮತ್ತು ಮೂಲತಃ RSS ಬಜರಂಗ ದಳ ಸಂಘ ಪರಿವಾರದಲ್ಲಿ ಬಂದಿರತಕ್ಕಂತ ನೀವು ಹೆಂಗೆ ಸರ್ ರಾಜಕೀಯಕ್ಕೆ ಹೆಂಗೆ ಎಂಟ್ರಿ ಕೊಟ್ಟರು ಸರ್ RSS ಬಜರಂಗ ದಳದ? ನಾನು ಕೋಲಾರ ಪಟ್ಟಣದಲ್ಲಿ ಕೋಲಾರ ಗ್ರಾಮದಲ್ಲಿ ಹುಟ್ಟಿದಾಗ ಡಾಕ್ಟರ್ ಮಲ್ಲೇಶಪ್ಪ ಬಡಿಗೇರ್ ಅಂತ ಒಬ್ಬರು ತಿಳ್ಕೊಂಡಿದ್ದೆ ವರ್ಷ. ಅವರು ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ದೇಶ ಸೇವೆ ಮಾಡಬೇಕು ಅಂತೇಳಿ ಮಿಲಿಟರಿಯಲ್ಲಿ ಅಲ್ಲಿ ಬಿಟ್ಟು ಬಂದು ನಮ್ಮ ಊರಿನಲ್ಲಿ ಬಂದು 1948ಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿ ಕೋಲಾರದಲ್ಲಿ. ಹೀಗಾಗಿ ನಾನು ಬಾಲ್ಯದಿಂದ 4 ವರ್ಷದವರು. ಅವಾಗ ಅವರೊಬ್ಬರು ಮತ್ತು ಡಾಕ್ಟರ್ ಬಸಯ್ಯ ಗಂಗಮಾರ್ ಅಂತ ಆಯುರ್ವೇದ ವೈದ್ಯರು ಇದ್ರು. ಅವ್ರ ಹಿಂದಿನ ಅಖಂಡ ವಿಜಯಪುರ ಜಿಲ್ಲೆ ಸಂಘ ಚಾಲಕರಿದ್ರು. RSS ಸುಮಾರು 20 ವರ್ಷ ಸಂಘ ಚಾಲಕ ಆಗಿದ್ರು. ಹಾಗೆ ದುಂಡಪ್ಪ ಕೊಠಾರಿ ಅಂತ ಒಬ್ಬರು ಇದ್ರು. ಅವು ಕಟ್ಟಡ ಕಟ್ಟುವ ಕಾರ್ಮಿಕರಿಗೆ ಕೆಲಸ ಮಾಡೋರು ಕೂಡ ಸಂಘದಲ್ಲಿ ಶಿಕ್ಷಕರಾಗಿದ್ರು. ಆ 3 ಜನ ಸೇರಿ ನನಗ ಶಾಖೆಗೆ ಡೈಲಿ ಕರ್ಕೊಂಡು ಹೋಗ್ತಾ ಇದ್ರು. 4ನೇತೆಯಿಂದ ಬಂದೋಗ್ಲಿ ನಾನು ಅಲ್ಲಿ ಯಾವ ಇಸ್ವಿ ಇರ್ಬೋದು ಸರ್ ಇದು? ಇದು 54 ಜನ್ಮ 5/6/54 ಅಂದ್ರ 62 ಒಳಗ 62ರಿಂದ ನನಗೆ ರಾಷ್ಟ್ರೀಯ ಸ್ವಯಂ ಸಂಘದ ಸಂಪರ್ಕ ಆಯ್ತವು ಬಾಲ್ಯದಿಂದಲೇ. ಮುಂದೆ ನಾನು 7ನೇ ಪಾಸ್ ಆದ್ಮೇಲೆ ಕೂಡ ಶಾಖೆಯ ಸಂಪರ್ಕ ಬೆಳಿಲ್ಲ. ಹಂಗೆ ಅವ್ರು ಯಾವಾಗ ಬಿಡ್ತಾ ಇರ್ಲಿಲ್ಲ ಅಂದ್ರೆ ಮುಂದೆ ಅಲ್ಲೇ ಆ ಪ್ರತಾಪ್ ಶಾಖೆ ಅಂತ 2 ಶಾಖೆಗಳಿದ್ವು ಅಲ್ಲಿ. ಮಲ್ಲಿಕಾರ್ಜುನ ಶಾಖೆ ಹೊಂದಿದ್ರು.
ರಾಣಾ ಪ್ರತಾಪ್ ಶಾಖೆ ಅಂತ ಒಂದಿತ್ತು. ಆ ರಾಣಾ ಪ್ರತಾಪ್ ಶಾಖೆಯ ಮುಖ್ಯ ಶಿಕ್ಷಕ ಅಂತ ನಾನು ಕೂಡದು ಎವಡೈತೆ ಪಾಸ್ ಆದ್ಮೇಲೆ ಹಿಡ್ತಕ್ಕೆ ಬಂದ್ಮೇಲೆ. ಹೀಗಾಗಿ ಅಲ್ಲಿಂದ ನಾನು ಡೈಲಿ 5 ಗಂಟೆಗೆ ಶಾಖೆಗೆ ಹೋಗಿ ಅಲ್ಲಿ ಶಾಖೆ ಅದು ತಗೊಳ್ತಕ್ಕಂತ ಶಿಕ್ಷಕರ ಕೆಲಸ ಮಾಡುವಂತ ಅವಕಾಶ ಇತ್ತು ನಮ್ಗೆ. ಅದು ಒಂದು RSS ಕೋಲಾರದೊಂದು ಸುವರ್ಣ ಕಾಲ ಅಂದ್ರೂ ಅಡ್ಡಿ ಇಲ್ಲ. ಸುಮಾರು ಸಂಖ್ಯೆ 400ರಿಂದ 500 ಸಂಖ್ಯೆ ಇತ್ತು ಶಾಖೆ ಆ ಕಾಲದಲ್ಲಿ. ಹೀಗಾಗಿ ಕೋಲಾರದ ಪ್ರತಿಯೊಬ್ಬರು ಸ್ವಯಂ ಸೇವಕರೇ, ಯಾರು ಹುಟ್ಟಾರಲ್ಲ ಸ್ವಯಂ ಸೇವಕರೇ. ಆ ತರ ಒಂದು ಮನೆ ಮಾತಾಗಿತ್ತು. ಹೀಗಾಗಿ ಆ 3 ಜನರ ತ್ಯಾಗ ಬಹಳ ದೊಡ್ಡದೈತಿ. ಹೀಗಾಗಿ ಅವ್ರ ಆಯುರ್ವೇದ ವೈದ್ಯರಿದ್ರು ಕೂಡ ದುಡ್ಡು ತಗೋತಿದ್ದಿಲ್ಲ, ಹಂಗೆ ಕೊಟ್ರು ಕೊಡ್ಲಿಕ್ಕಿಲ್ಲ, ಚಿಕಿತ್ಸೆಯನ್ನು ಕೂಡ ಮಾಡ್ತಿದ್ರು ಇಬ್ರು, ಡಾಕ್ಟರ್ ಮಲ್ಲೇಶ್ ಬಬ್ಬಡಿಗೆ ಡಾಕ್ಟರ್ ಬಸಯ್ಯ ರಾಮಕುಮಾರ್. ಅವ್ರ ಸಂಸ್ಕಾರ ನನ್ನ ಮೇಲೆ ಪೂರ್ಣ ಆಯ್ತು. ಆದ್ಮೇಲೆ ಮುಂದೆ ನಾನು ಮೆಟ್ರಿಕ್ 70-71 SSLC ಪಾಸ್ ಆಗ, 2ನೇ ತರಗತಿಯಲ್ಲಿ ಪಾಸ್ ಆಗ, 2nd ಕ್ಲಾಸ್. ಅವಾಗ ನಾನು ಗಣಿತ ಅಷ್ಟು ಕಷ್ಟೇ ಇರೋದು. ಗಣಿತ 35 ಮಾರ್ಕ್ಸ್ ಪಾಸ್ ಆಗುವಂಥದ್ದು ಅಷ್ಟೇ. ಜಸ್ಟ್ ಪಾಸ್ ಗಣಿತದಲ್ಲಿ. ಉಳಿದೆಲ್ಲ ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಸಮಾಜ ವಿಜ್ಞಾನ ಇರ್ಬೋದು, ಅವೆಲ್ಲ ಕ್ಲಾಸಿಗೆ ಫಸ್ಟ್ ಇರ್ತಿದ್ದೆ ನಾನು. ಟಾಪರ್ ಓದ್ಬಿಟ್ಟು ಭಯಪಟ್ಟ ಎಲ್ಲ ಹೇಳ್ತಿದ್ದೆ. 8 ಇದರಲ್ಲಿ ಟಾಪರ್, 1ರಲ್ಲಿ ಹಿನ್ನಡೆ. ಒಂದು ಈಗಲೂ ಅಷ್ಟೇ, ಈಗಲೂ ಅನ್ಸ್ಲಿಕ್ಕೆಬಹುದು. ಯಾಕೋ ಇರೋದಾಗ ತಲೆ ಕೆಡಿಸ್ಕೊಳ್ಳಿಲ್ಲ. ಹೀಗಾಗಿ ಪೂರ್ತಿ ಒಂದು ಓದ್ಬಿಟ್ಟು ಎಲ್ಲ ಭಯಪಟ್ಟು ಹೇಳುವಂತ ಶಕ್ತಿ ಇರ್ತಾವ, ಶಕ್ತಿ ಆಗ್ತೈತಿ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಹಾಗಾಗಿ ಹೈಸ್ಕೂಲ್ ನಲ್ಲಿ ಹಿಂದಿ ಟೀಚರ್ಸ್ ನಮ್ಗೆ ಹಿಂದಿ ಹೇಳಕ್ ವಾಲ್ ಅಂತಿದ್ರು. ಹೋಗುದು ಅನ್ಕತ್ ಶಾಣೆ ಅದ, ನಾವು ಬೇಡ ಕೆಳಗಡೆ ಅಂತ ಒಬ್ಬ ಮಾಸ್ತರ್ ಬಿಟ್ಬಿಟ್ರೆ ನಮ್ನ ಇರ್ತಕ್ ನಾವು ಹೋಗಂಗಿಲ್ಲ, ಹುಡುಗರು ಅನ್ಕತ್ ಬಹಳ ಶಾಣೆ ಅದಾರ ಅಂತ. ಅದ್ರ ಕಾರಣ ಇಬ್ರು ಶಿಕ್ಷಕರು ಕಾರಣ. ಇವತ್ತು ಚಾಂಗದೇವ್ ಜಾಧವ್ ಅಂತ ಇಲ್ಕಲ್ ಕಲ್ತಾರ ಅವ್ರು, ನಮ್ಮ ಊರಿನವ್ರೆ ಅವರು. ಇನ್ನೊಬ್ರು ಹೊನ್ನಪ್ಪ ನ್ಯಾಮಗೊಂಡ ತಿಲ್ಲದ ಗುಣಾಳದವ್ರ ಪಕ್ಕದ, ಅವ್ರ 5ನೇತಕ್ಕೆ ಬಂದ್ರು. ನ್ಯಾಮಗೊಂಡ್ರು 5ನೇತಕ್ಕೆ ಬಂದು ಇವ್ರು ಇಂಗ್ಲಿಷ್ ಭಾಳ ನಮ್ಗೆ ಪರ್ಫೆಕ್ಟ್ ಆಗಿ ಕಲ್ಸಿದ್ರು. 6ನೇತಕ್ಕೆ ಅವ್ರ ಜಾಧವ್ ಗುರುಗಳು ಬಂದ್ರು. ಅವ್ರು ಹಿಂದಿ ಇಂಗ್ಲಿಷ್ ಎಲ್ಲ ಅವ್ರ ತೀರಾ ಪರ್ಫೆಕ್ಟ್ ಆಗಿ. ಇಬ್ರು ಗುರುಗಳು ನಮ್ಗೆ ಮಟ್ಟಕ್ಕೆ ಬರ್ಬೇಕಾದ್ರೆ SSLC ಕಲ್ಪನೆ ಎಷ್ಟು ನಾಲೆಜ್ ಬರ್ಬೇಕಾದ್ರೆ ಇಬ್ರು ಗುರುಗಳನ್ನ ಅಂದು ಬೇಕಾಗ್ಬೋದು. ಅಲ್ಲಿ ಶಾಖೆಯ ಗುರುಗಳು 3 ಮಂದಿ, ಶಾಲೆಯ ಗುರುಗಳು ಇವರಿಬ್ರು, ನ್ಯಾಮಗೊಂಡ ಮತ್ತು ಚಾಂಗದೇವ್ ಜಾಧವ್ ಇಬ್ರು ಗುರುಗಳು ನಾವೆಂದೂ ಬರ್ಲಿಕ್ಕೆ ಆಗುದಿಲ್ಲ. ಹೀಗಾಗಿ ಅವರ ಗಡಿಯಲ್ಲಿ ಬೆಳೆದು ನಾವು ಹಾಗೇನೆ ನಾನು ಕುಸ್ತಿ ಕೂಡ ಆಡ್ತಿದ್ದೆ. ನಮ್ಮಲ್ಲಿ ಗಡಿ ಮನೆ ಇದ್ದು 2 ಅದು ಎಲ್ಲಿ ಅಂದ್ರೆ ನಮ್ಮ ಶಾಖೆ ಗ್ರೌಂಡ್ ಏನಿದೆ, ಗ್ರೌಂಡ್ ಪಕ್ಕದಲ್ಲಿ ಗಾಡಿ. ಶಾಖೆ 6 ಗಂಟೆ 7 ಶಾಖೆ ಮುಗಿತಂದ್ರೆ ಗಾಡಿ ಮನೆಗೆ ಹೋಗ್ಬಿಡ್ದಲೆ. ಮಾರಿಗೆ ಎಲ್ಲ ಹುಡುಗರು ನನ್ನ ಜೊತೆ ಎಲ್ಲರೂ ಇದ್ದವ್ರು ಬರ್ತಿದ್ರು, ಕುಸ್ತಿ ಆಡ್ತಿದ್ರು. ಆಮೇಲೆ ಹಾಳು ಹರಿತಿತ್ತು ಹೋಗ್ಬಡ್ಡಿ ಅಲ್ಲಿ ಸ್ನಾನ ಮಾಡ್ತಿದ್, ತಲೆ ಎಲ್ಲ ಚಿಗಟ ಆಗಿರ್ತಿತ್ತು, ಮಣ್ಣೆಲ್ಲ ಮೆತ್ಕೊಂಡು ಚಿಗಟ ಆಗ್ತಿದ್ದು. ಮನೆಯಲ್ಲಿ ನಮ್ಮ 2-3 ಜವಾರಿ ಆಕಳು ಇರ್ತಿದ್ದು, ಎಮ್ಮೆ ಇರ್ತಿದ್ದು 2-3. ಹಿಂಗಾಗಿ ಹಾಲು, ಬೆಣ್ಣೆ, ತುಪ್ಪ ಇದೇ ಊಟ ನಾನು ಮಾಡಿರ್ತಕ್ಕಂಥ. ಮನೆಯೊಳಗ 10 ಜನ ಮಕ್ಕಳು ಅಂತ ತಂದೆ ತಾಯಿಗೆ. ನಾನು 3 ಮಂದಿ ಹೆಣ್ಣು ಮಕ್ಕಳನ್ನ ನಾನು ನನ್ ಬೆನ್ನೆ ಮತ್ 4 ಮಂದಿ ಹೆಣ್ಣು ಮಕ್ಕಳು, ಆಮ್ಯಾಗ 2 ಗಂಡು ಮಕ್ಕಳು, ಅಂದ್ರೆ 10 ಜನ. ಹೀಗಾಗಿ ನಾನು ಮ್ಯಾಟ್ರಿಕ್ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿ ನನಗ್ ಬೇಕತ್ತು ಒಕ್ಕಲ್ತನದ್ದು ಕೂಡ. ಹೀಗಾಗಿ ಹೈಸ್ಕೂಲಿಗೆ ನಾನು ಸುಮ್ಮನೆ ಎಕ್ಸಾಮ್ ಕಟ್ ಹೋಗಿದ್ದೆ. ಫುಲ್ ಟೈಮ್ ಎತ್ಕೊಂಡ್ ಮೇಸುವಂತದ್ದು, ಗಳೆ ಹೊಡೆಯುವಂತದ್ದು, ಮೇವು ಹಾಕುವಂತದ್ದು, ಇಲ್ಲಿಂದ ಕೃಷ್ಣಾ ದಂಡೆ ಒಳಗ ಇದ್ದು ಒಕ್ಕಲ್ತನ ಹೆಚ್ಚು ಮಾಡುವಂತ. ಸುಮ್ಮನೆ ರಾತ್ರಿ ಒಂದ್ ಹರ್ಕಲ್ ಅಂತ ಗುರುಗಳಿದ್ದು, ಇವತ್ತು ವಾಸುದೇವ್ ಹರ್ಕಲ್ ಅಂತ ಸಂಯುಕ್ತ ಕರ್ನಾಟಕ ವರದಿಗಾರರು. ಅವ್ರ ತಂದೆಯವ್ರ ನಮ್ಮೂರವ್ರೆ. ಅವರು ಟ್ಯೂಷನ್ ಹೇಳ್ತಿದ್ರು, ಇಂಗ್ಲಿಷ್ ಮತ್ತು ಗಣಿತ 2 ಹೇಳಿಸ್ಕೊತಿದ್ದೆ. ಅವ್ರನ್ನ ಶಾಲೆಗೆ ಹೋಗ್ತಿದ್ದಿಲ್ಲ, ಮ್ಯಾಟ್ರಿಕ್ ಸ್ಕೂಲಿಗೆ ಹೋಗಿಲ್ಲ ನಾವು. ಒಕ್ಕಲ್ತನ ಮಾಡುವಂತ ಮನೆಯೊಳಗೆ ಯಾರು ಇಲ್ಲ, ಕೆಲಸ ಮಾಡೋದು. ಅಕ್ಕಗಳಿದ್ರು, 2 ಲಗ್ನ ಹೋಗಿದ್ರು. ಮತ್ತೆ ನನಗೆ ಜವಾಬ್ದಾರಿ. ಉಳ್ದವ್ರು ಸಣ್ಣವ್ರು, 2 ತಮ್ಮಗಳು ಸೇರಿ ಸಣ್ಣವ್ರು, ಚಿಕ್ಕವ್ರು. ಹೀಗಾಗಿ ಅನಿವಾರ್ಯವಾಗಿ ನನಗ ಮ್ಯಾಟ್ರಿಕ್ ಪಾಸ್ ಆದ್ಮೇಲೆ ಅದೇ ವರ್ಷ ದೊಡ್ಡ ಬರಗಾಲ ಕೂಡ ಬಂತು. 70-71 ದೊಡ್ಡ ಬರಗಾಲ, ಬಿಜಾಪುರ ಜಿಲ್ಲೆ ಮತ್ತು ಗುಲ್ಬರ್ಗಾ ಜಿಲ್ಲೆ. ಆ ಬರಗಾಲ ಹೆಂಗ್ ಬಿತ್ತು ಅಂತ ಹೇಳಿದ್ರೆ ಅವ್ರು ಇಷ್ಟು ನೀರಾವರಿನೂ ಇದ್ದಿದ್ದಿಲ್ಲ. ಈಗ ತಗೊಂಡ್ ಯಾರು ನೀವು ಹಂಗ ತಗೊಂಡ್ ಯಾರು ಐತಿ, ಮೇವ ಇರ್ಲಿಲ್ಲ ಇಲ್ಲಿ. ಸುಮ್ನೆ ತಗೊಂಡ್ ಹೋಗ್ಬಿಟ್ರೆ ಸಾಕು, ಮಳೆಯಿಂದ ಹೊರಗೆ ಹಾಕಕ್ ಆಗೋಲ್ಲ ಅಂತಕ್ಕಂಥ ಮಾತು ಆಗಿರ್ತಾವ. ಅವಾಗ ನಾವು ಬೆಂಗಳೂರಿಗೆ ಹೋಗಿ ಕಾಲೇಜ್ ಹೋಗ್ಬೇಕು ಅಂತ ಹೋದೆ. ಹೋಗಿ ಅಲ್ಲಿ ನಮ್ಮ ಅಕ್ಕನ ಬಾಗಲಕೋಟೆ ಕೊಟ್ಟಿದ್ದೆ. ಅವ್ರು BA ನೌಕರಿ ಮಾಡ್ತಾರೆ ನಮ್ಮ ಮಾವ ಬಾಗಲಕೋಟೆ. ಅಲ್ಲೊಂದು ಕಾಲೇಜ್ ಗುರ್ತಾ ಮಾಡಿ ಬಂದ್ ಸರ್ಟಿಫಿಕೇಟ್ ಒಯ್ಬೇಕು ಅಂತ ಮನೆಗೆ ಬಂದಾಗ ನಮ್ಮ ತಂದೆ ತಾಯಿ ಆಳಕ್ ಹತ್ಬಿಟ್ರು. ನೀನೋ ದೊಡ್ಡವದಿಪ್ಪ, ಮತ್ತೆ ನೀನು ಹೋಗ್ಬೇಕಿದ್ರು ಹೋಗ್ಬಿಡು, ನಾವು ಬರಗಾಲದಾಗ ಬಾವ್ಯಾಗ ನೀರಿಲ್ಲ, ಏನು ಕೆಲಸ ಇಲ್ಲ,
ನಾವ್ ಇದ್ದಂಗ ಇರ್ತೀವಿ ಅಂತ ಅಳಾಕತ್ ಹೊರಟಿದ್ರು. ಅದು ನನಗ್ ಬಾಳ ಮನಸ್ಸಿಗೆ ನೋವಾಯ್ತು. ನಾನು ಶಾಲಿ ಕಲ್ತ್ ಮಾಡುವಂತದ್ದೇನು ಇವರೆಲ್ಲ ಕಷ್ಟಪಟ್ಟು ಈಡು ಮಾಡಿ ಅವ್ರ ಕಷ್ಟಕ್ಕೆ ನಾನು ಸುಖ ತಗೊಂಡು ಏನ್ ಮಾಡುದು? ಯಾಕಂದ್ರ ನಾನು ಕಾಲೇಜ್ ಶಿಕ್ಷಣಕ್ಕೆ ವಂಚಿತ ಆಗಿದ್ದು ಬರಗಾಲದಿಂದ. ಇದೊಂದ್ ದೊಡ್ಡ ನೋವು ಇನ್ನೂ ನಾನು ಹೋಗಿಲ್ಲ. ಅದನ್ನ ಹೇಳ್ಬೇಕಂದ್ರೆ ಕಣ್ಣ ನೀರು ಬರ್ತಾವ. ಇಲ್ಲ ಸರ್, ಯಾವ್ದಾದ್ರು ಆ ಸಮಯ ಸಂದರ್ಭ ಸಮಯ ಬಂತಾವ. ಅನಿವಾರ್ಯವಾಗಿ ಅವಾಗ ನಾನು ಕಾಲೇಜ್ ಬಿಟ್ಟು ಪೂರ್ಣ ಒಕ್ಕಲ್ತನಕ ಸುಮಾರು ತೊಡಸ್ಕೊಂಡೆ. ಗಡೆ ಹೊಡಿಯೋದು, ನೆಗಡಿ ಹೊಡಿಯೋದು, ಬಿತ್ತುದು, ಮಟ್ಟಿ ಹೊಡಿಯೋದು, ಅವು ಮಟ್ಟಿದ್ದು ಎಲ್ಲ ಅಂಶಕ್ಕೆ ಬೈದಿಲ್ಲ. ಆ ರೀತಿ ಮಾಡ್ತಿದ್ದೇವೆ. ಆದ್ರೆ ನಮ್ಮ ತಂದೆ ಸ್ವಲ್ಪ ಕಟ್ಟಿಗೆ ವ್ಯಾಪಾರ ಮಾಡ್ತಿದ್ರು. ಮಧ್ಯಾಹ್ನ ಸಣ್ಣ ಕುಟುಂಬ, ನಮ್ದು 5 ಎಕರೆ ಜಮೀನು. ನಾವು ಇದ ಹೊಲ ನಮ್ಮ ಮನಿ ಹೊಲ ಇದೆ, ವಾಸವಾಗಿದೆ. ಮತ್ತೆ ಎಲ್ಲಿ ಜಮೀನು ಇದ್ದಿಲ್ಲ ನಮ್ಗೆ ಅವಾಗ ಕೂಡ. ಹೀಗಾಗಿ ಆ ಕಟ್ಟಿಗೆ ವ್ಯಾಪಾರ ಮಾಡುವಂತದ್ದು, ಎತ್ತಿನ ಗಾಡಿಗಳನ್ನ ತಯಾರು ಮಾಡುವಂತದ್ದು, ವರ್ಷಕ್ಕೊಮ್ಮೆ ಅವ್ನ ಮಾರಾಟ ಮಾಡುವಂತದ್ದು, ಅದ ಕೊಲ್ಲಾರ ಬಂಡೆ ಹೆಸರಿದ್ದು ನಮ್ಮ ತಂದೆ ಇರೋದು. ಇದು ನಿಮ್ ಮನೆತನದಿಂದ ಇಲ್ಲಿಂದ ಎಲ್ಲ ಬರಿಗೆಯರಿಗೆ, ಕಂಬಾರಿಗೆ, ಬಹಳಷ್ಟು ಕುಟುಂಬಕ್ಕೆ ಬಡತನ ಬಾಳ ಇತ್ತು. ಅವ್ರಿಗೆಲ್ಲ ಒಂದೊಂದು ಗಾಡಿ ಮಾಡಕ್ ಕೊಡೋದು, ಅವ್ರಿಗೆ ಪಗಾರ ಕೊಡುವಂತದ್ದು. ಅವ್ರ ಇಡೀ ಜೀವನ ಬದುಕೋದ ನಮ್ಮ ತಂದೆ ಒಂದು ಗಾಡಿ ಕಟ್ಟಿಗೆ ಉದ್ಯಮದಿಂದ, ಆ ಒಂದು ಉದ್ಯೋಗದಿಂದ. ಮಧ್ಯಮ ಶಾಲೆ ಕಲ್ತಿದ್ದಿಲ್ಲ, ಅದನ್ನ ನಿತ್ಯ ದುಡಿಮೆಗಾರ. ಹೀಗಾಗಿ ಅದರಿಂದ ಸ್ವಲ್ಪ ಇದ್ರೊಳಗೆ ಮನೆಯೊಳಗೆ ಹೈನು, ಹಾಲು, ಮಂದಿ ಹೊಲ ಮಾಡ್ತಿದ್ದೀವಿ, ಹೊಲದಲ್ಲಿ ಗಡ್ಡಿ ಮಾಡ್ತಿದ್ದೀವಿ, ಅಲ್ಲಿ ಬದ್ನಿಕಾಯಿ ಬೆಳಿತಿದ್ದೀವಿ, ಟೊಮೆಟೊ ಬೆಳಿತಿದ್ದೀವಿ. ಆ ಬದ್ನಿಕಾಯಿ ಹೆಸರು ಬಂದಿದ್ದು ನಮ್ಮ ತಂದೆಯಿಂದ, ಹೊಲ ಬದ್ನಿಕಾಯಿ ಅಂತ. ಎಷ್ಟು ಬದ್ನಿಕಾಯಿ ಅಂದ್ರೆ ಹೊಳೆದಂಡೆ ನೀರು ಹಾಸ್ತಿದ್ದಿಲ್ಲ, ಬರೀ ಹೆಚ್ಚಾಗಿ ನೀರ್ ಹಾಕಿದ್ರು ಸಾಕು, ಕಾಯಿ ಹಾಕಿದ್ದು ಅಂತ ವಿಚಿತ್ರ ಬದ್ನಿಕಾಯಿ. ಸುಮ್ನೆ ಬರಬಾಯಿ ತಿನ್ಬೇಕು ಅವ್ರು. ನಿಲ್ಸ್ಕೊಂಡ್ರು ಆಗುದಿಲ್ಲ. ಆಲ್ಮಟ್ಟಿ ಡ್ಯಾಮ್ ಬಂದ್ಮೇಲೆ ಮುಳುಗಿ ಹೋಯ್ತಾ ಜಮೀನ. ಹೀಗಾಗಿ ಆ ರೀತಿ ಬೆಳೆದು ಒಕ್ಕಲ್ತನ ಮಾಡ್ತಾ ಇದ್ದಾಗ ಸಂದರ್ಭದಲ್ಲಿ ಅವಾಗ ಭಾರತೀಯ ಜನಸಂಘ ರಾಜಕೀಯ ಪಕ್ಷ ದೀಪದ ಹೋಗ್ತಾವ. ಅವಾಗ ನಮ್ಮ ಡಾಕ್ಟರ್ ಬಸಯ್ಯ ಕುಮಾರ್ ಅವರು ಬಸವನಬಾಡಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ. ಯಾವ ಇಸ್ವಿ ಸರ್ ಇದು? 75ಕ್ಕಿಂತ ಮೊದಲು 71, 72, 73. ಅವಾಗ ಅವರು ಡಾಕ್ಟರ್ ಬಸಯ್ಯ ಕುಮಾರ್ ಅವರು ಮುನುಗುಳಿಗೌಡರಿಂದ ಜನಸಂಘ ಸ್ಪರ್ಧೆ ಮಾಡಿದ್ರು. ಅವಾಗ ಏನು ಜನಸಂಘ ಯಾರು ಹೋಗ್ತಿರ್ಲಿಲ್ಲ. ಎಷ್ಟೋ ಹುಡುಗರು ಸಾಕಲು ಸಮಾನ ಇರ್ತಾವ ನಮ್ಗೆಲ್ಲ. ನಾವು ಒಂದು ಹುರ್ಮಸ್ ತಗೋತಿದ್ದೆವು, ಗಾಡಿನ ಬರ್ತಿದ್ದೆವು, ಭಾರತೀಯ ಜನಸಂಘದ ದೀಪದ ಹೊರ್ತಿಗೆ ಮತವನ್ನು ನೀಡ್ರಿ ಅಂತ ಹೇಳಿ. ಮುಂದ್ 5 ವರ್ಷದ ಮ್ಯಾಗ ನಾವ್ ಹಾಕಿಸ್ಬೇಕಾವ. ಅಷ್ಟು ಬಂದೋಬಸ್ತ್ ಕೊಡೋದಲ್ಲ, ದುಡ್ಡು ಕೊಟ್ಟು ಹುರ್ಮಸ್ ತಗೊಂಡ್ಬಿಡ್ತಿದ್ದೇವಿ. ನಾವು ಯಾವ ಚಂದಾಗಿ ಬರೆಯಂತ ಕಡೆ ಬರೆಯಕ್ ಹಚ್ಬಿಡ್ತಿದ್ದೆವು. ಇವತ್ತಿನ ಖರ್ಚು ಮಾಡಕ್ ಏನೂ ಇರ್ಲಿಲ್ಲ ಅವಾಗ. ಅವ್ರು ಬಿಡೋರೆ, ನಾವು ಬಿಡೋರೆ. ಹಂಗಾಗಿ ಸುಮ್ಮನೆ ಎಲ್ಲೋ ಮಠದಾಗ ಎಲ್ಲೋ ಊಟ ಮಾಡಿ ಪ್ರಚಾರ ಮಾಡಕ್ ಬರುದು, ದೇವಸ್ಥಾನದಾಗ ಊಟ ಮಾಡುದು, ಬೀಗರ ಮನೆಗೂ ಊಟ ಮಾಡುದು, ಹೋಗಿ ಪ್ರಚಾರ ಮಾಡಕ್ ಬರುದು. ಇದು ನಮ್ಮ ಅವಾಗಿನ ಇಲೆಕ್ಷನ್ ಪ್ರಚಾರ ಮಾಡ್ತಕ್ಕಂಥ ವೈಖರಿ. ನಾವು ಸೈಕಲ್ ಸರ ಇರ್ಲಿಲ್ಲ ಅವಾಗ. ಸೈಕಲ್ ಇದ್ದಾವ್ ಶ್ರೀಮಂತ ಅವಾಗ ಊರಾಗ. ಒಬ್ಬರ ಮೇಲೆ ಸೈಕಲ್ ನೋಡಿ ಅಂತ ನಾವು ಗೆಳತನ ಕಟ್ಟ ಸೈಕಲ್ ಕಲಿಬೇಕು ನಾವು. ಸೈಕಲ್ ಇದ್ದಾವ ಶ್ರೀಮಂತ. ಹಿಂಗಾಗಿ ಈಗ ಕಾರ್ಯದವರು ಶ್ರೀಮಂತ ಆಗಿಲ್ಲ ಈಗ. ಆತರ ಒಂಥರ ಒಳ್ಳೆ ಜೀವನ ನಡೀತಾ ಇತ್ತು. ಅವಾಗ ಅವ್ರೊಂದು 500,000 ಒಳಗೆ ಹೋಗ್ಬೋದು ಬೆಳಗ್ಗೆ ಕ್ಷೇತ್ರ ತಗೊಂಡು ಅದರೊಂದು ರಾಜಕೀಯ ಪ್ರಚಾರ ಕೂಡ ಒಂದು ಶುರು ಆಯ್ತಾವ. ಹೆಂಗ ಸುಮಾರು 74-73 ಪ್ರಚಾರ ಶುರು ಆಯ್ತು ಭಾರತೀಯ ಜನಸಂಘದ್ದು. ಹಳ್ಳಿಗಳು ಪ್ರಚಾರ ಮಾಡಿ ಬರ್ತಿದ್ದೀವಿ. ಮುಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು 75ನೇ ಇಸ್ವಿ ಒಳಗ ಏನದು ಅಲಹಾಬಾದ್ ಹೈಕೋರ್ಟ್ ಅವರಿಗೆ ಚುನಾವಣೆಯಲ್ಲಿ ಅಕ್ರಮ ಮಾಡಿ ಬಂದಿರಿ ಅಂತೇಳಿ ಸಿದ್ಧ ಆಯ್ತ. ರಾಜನಾರಾಯಣ ಕೋರ್ಟಿಗೆ ಹಾಕಿದ್ರು. ಹೀಗಾಗಿ ಅವರು ಮತ್ತು ಅವ್ರ ಮಗ ಸಂಜಯ್ ಗಾಂಧಿ ಸೇರಿ ತಮ್ಮ ಕುರ್ಚಿಗೆ ಕೂತ್ ಮಾಡಿತ್ತು. ಆ ಕುರ್ಚಿ ಬಿಟ್ಟು ಹೋಗ್ಬೇಕಾಗಿತ್ತು ಅವ್ರು. ಅದನ್ನ ಮಾಡ್ಲಿಲ್ಲ ಅವರು ಈ ದೇಶದ ಮೇಲೆ ಬಹಳ ಗಂಡಾಂತರ ಬಂದೈತೆ ಅಂತ ತಿಳ್ಕೊಂಡು ಸಂವಿಧಾನದಾಗ ಒಂದು ಕಲಂ ಐತೆ. ದೇಶಕ್ಕೆ ಗಂಡಾಂತರ ಬಂದ್ರ, ಯುದ್ಧ ನಡೆದಿತ್ತಂದ್ರ, ಬರಗಾಲ ಬೆಳೀತಂದ್ರ, ಆರ್ಥಿಕ ಸಂಕಷ್ಟ ಇತ್ತಂದ್ರ ಎಮರ್ಜೆನ್ಸಿ ಅದೊಂದು ಕಾನೂನು ಐತಿ ಸಂವಿಧಾನದಾಗ. 75ರಲ್ಲಿ ಎಮರ್ಜೆನ್ಸಿ ತಗೊಂಡ್ಬಿಟ್ರು ಅವ್ರು. ಅದಕ್ಕೆ ತಮ್ಮ ಕುರ್ಚಿ ಗಂಡಾಂತರ ಬಂದೈತದು. ದೇಶಕ್ಕೆ ಏನು ಮಾಡಿದ್ದಿಲ್ಲ, ದೇಶ ಚಂದಾಗಿ ಇರ್ತಾವಾಗ. ಆ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ರಾತ್ರಿ ಎಮರ್ಜೆನ್ಸಿ ಘೋಷಣೆ ಮಾಡಿ ಎಲ್ಲಾ ವಿರೋಧ ಪಕ್ಷ ನಾಯಕರನ್ನ ಅರೆಸ್ಟ್ ಮಾಡಿದ್ರು. ವಾಜಪೇಯಿ ಅವ್ರನ್ನ, ಅದ್ವಾನಿ ಅವ್ರನ್ನ, ಹಾಗೇನೆ ಸಂಸ್ಥಾ ಕಾಂಗ್ರೆಸ್ ದೇವೇಗೌಡರನ್ನ, ಅಂಬರೀಶ್ ಹೆಗಡೆ ಅವ್ರನ್ನ, ಹಾಗೇನೆ ಕಮ್ಯುನಿಸ್ಟ್ ಪಾರ್ಟಿ ಅವ್ರನ್ನ, ಸ್ವತಂತ್ರ ಪಾರ್ಟಿ ಅವ್ರನ್ನ,
ಬೇಕಾದ್ರೆ ಉತ್ತರ ಭಾರತದಲ್ಲಿ ಅವಾಗಿದ್ದಂತ ಚರಣ್ ಸಿಂಗ್ ಇರ್ಬೋದು, ಕೆಲವು ಆಗಿನ ನಾಯಕರು ಮತ್ತೆ ಬಹಳ ಮಂದಿ ಇಲ್ಲ, ಅವ್ರ ಎಲ್ಲಾ 5 ಪಕ್ಷದವ್ರನ್ನ ಅವಾಗ ಅರೆಸ್ಟ್ ಮಾಡುವಂತ ಕೆಲಸ ಆಯ್ತು. ಹಾಗೆ ಅವಾಗ ಇಡೀ ವಾಕ್ ಸ್ವಾತಂತ್ರ್ಯ ಇತ್ತು, ಪತ್ರಿಕಾ ಸ್ವಾತಂತ್ರ್ಯ ಒಂಥರ ಭಯಾನಕವಾಗಿರ್ತಕ್ಕಂಥದ್ದು. ಯಾವ್ದು ಸರ್ಕಾರದ ಬಗ್ಗೆ ಏನು ಹೇಳೋದಿಲ್ಲ. ಭಾರತ ಮಾತಾಕ್ಕೆ ಜೈ ಅಂದ್ರು ಅರೆಸ್ಟ್ ಮಾಡು, ದೈವದಂತೆ ದೂರ ಉಳಿತು. ಭಾರತ ಮಾತಾಕ್ಕೆ ಜೈ ಅಂದ್ರು ಅರೆಸ್ಟ್ ಮಾಡ್ತಕ್ಕಂಥ ಒಂದು ಕೆಟ್ಟ ಸಂದರ್ಭ ಅವ್ರು ಬಂದಿರ್ತಕ್ಕಂಥದ್ದು. ಹೀಗಾಗಿ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಅದು ಆಕಾಶವಾಣಿ ಇತ್ತು, ಅದ್ರ ಮೇಲೆ ಸೆನ್ಸಾರ್ ಹಾಕಿದ್ರು, ಪತ್ರಿಕೆ ಮೇಲೆ ಸೆನ್ಸಾರ್. ಏನ್ರ ಸುದ್ದಿ ಹೌದು, ಯಾವ್ದೋ ಸುದ್ದಿ ಮಾಡ್ಬೇಕಾದ್ರೆ ಟೈಟಲ್ ಬರ್ಬೇಕಾದ್ರೆ PM ಆಫೀಸ್ ಹೋಗಿ ಅದು ಪಾಸ್ ಆಗಿ ಬರ್ಬೇಕು, ಬರ್ಬೇಕು ಅಂದಾಗ ಮಾತ್ರ ಅವಕಾಶ. ಅದು ಆಕಾಶವಾಣಿ ಸುದ್ದಿ ಬರಬೇಕಾದ್ರು, ಪತ್ರಿಕೆಗೆ ಸುದ್ದಿ ಬರಬೇಕಾದ್ರು ಕೂಡ. ಈಗ ಇಂಥ ಸಂದರ್ಭದಲ್ಲಿ ಅವಾಗ ನವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೂ ಕೂಡ ಅವಾಗ ಬ್ಯಾನ್ ಆಯ್ತು. ಆ ಸಂದರ್ಭದಾಗ 2ನೇ ಸರಿ ಬ್ಯಾನ್ ಅದು. 48ಕ್ಕೆ ಮಹಾತ್ಮ ಗಾಂಧಿ ಅವ್ರ ಕೊಲೆ ಆದಾಗ ಒಂದು ಬ್ಯಾನ್ ಆಗಿತ್ತು. ಅದು ಕೋರ್ಟ್ ನಲ್ಲಿ ನಿಕಾನೆ ಆಯ್ತು, ಸಂಘದ ಪಾತ್ರ ಏನೂ ಇಲ್ಲ ಅಂತ ಹೇಳಿ. ಸಾರ್ಥವನ್ನು ಕೂಡಿಸಿ ಸಂಘದ ಬಂದಿರ್ಬೇಕು ಯಾವಾಗ. ಅದು ಹೋಗಿ ಅವ್ರು ಕೊಲೆ ಮಾಡಿದಕ್ಕೆ ಸಂಘ ಜವಾಬ್ದಾರಿ ಅಲ್ಲ ಅಂತ ಕೋರ್ಟ್ ಸಿದ್ಧ ಮಾಡ್ತು. ಇವತ್ತ ಹಿಂಗಾಗಿ ಮತ್ತೆ 75ಕ್ಕೆ ಮತ್ತೊಮ್ಮೆ RSS ಮೇಲೆ ಬ್ಯಾನ್ ಮಾಡಿದ್ವಿ ನಾವು. ಬ್ಯಾನ್ ಮಾಡಿದಾಗ ಅವಾಗ ನಮ್ಮ ಬಾಗಲಕೋಟೆಯ ಜ್ಯೋತಿ ಪ್ರಕಾಶ್ ಸಾಳುಂಕೆ ಅಂತ ಒಬ್ಬ ಬ್ರಹ್ಮಚಾರಿ ಇದ್ರು, ಮರಾಠ ಸಮಾಜ. ಅವರು ಮದುವೆನೇ ಆಗಿದ್ದಿಲ್ಲ. ಅವ್ರ ಧ್ವನಿ, ಅವ್ರ ಶರೀರ ನೋಡಿಬಿಟ್ರೆ ವಾಜಪೇಯಿ ಪರ ಅದು ಸಂಸಾರನ ಸುಮ್ಮನೆ ಹೆಸರಿಗೆ ಮನ್ಯಾಗ ಊಟ ಮಾಡ್ತಾರೆ ಅಷ್ಟೇ. ಇಡೀ ಬಸ್, ಕೆಂಪು ಬಸ್ ತಿರುಗಾಡಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಅಖಂಡ 2 ಜಿಲ್ಲೆ ಆಗಿನ ಕಾಲದಾಗ ತಿರುಗಿ ಆ ಎಮರ್ಜೆನ್ಸಿ ಒಂದು ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಮ್ಗೆಲ್ಲ ಹೇಳಿಟ್ಟಿದ್ರು. ರಾತ್ರಿ ಬಂದೆಲ್ಲ ಹಿಂಗ ಅವ್ರನ್ನು ಅರೆಸ್ಟ್ ಮಾಡ್ತಿದ್ರು. ಹೀಗಾಗಿ ಮಂಗಳೂರಿಂದ ಕೆಲವು ಸೈಕ್ಲೋ ಸ್ಟೈಲ್ ಮಾಡಿ ಪತ್ರಿಕೆ ಬರ್ತಿದ್ರು, ಪ್ರಿಂಟು ಮಾಡಕ್ ಆಗ್ತಿದ್ದಿಲ್ಲ. ಕೈಲಿ ಬರೋ ಸೈಕ್ಲೋಸ್ ಮಾಡಿ ಆ ಪತ್ರಿಕೆ ಕೊಟ್ಟು ಹಿಂಗ್ ಮಾಡ್ಬೇಕು ಹೇಳ್ತಿದ್ರು. ಹೇಳುವಾಗ ನಮಗ ಹಂತವಾಗಿ ಒಂದೊಂದು ಜಿಲ್ಲೆಗೆ, ಒಂದೊಂದು ತಾಲೂಕಿಗೆ ಎಲ್ಲಿ RSS ಜನಸಂಘದ ಕಾರ್ಯಕ್ಷೇತ್ರ ಇದ್ದು, ಅವಾಗ ನಮ್ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ RSS ಮತ್ತು ಜನಸಂಘದ ಕ್ಷೇತ್ರ ಇದ್ದದ್ದ. ಇವತ್ತು ವಿಜಯಪುರ ಜಿಲ್ಲೆ ಒಳಗೆ ಇರ್ತಕ್ಕಂಥದ್ದು ನಮ್ ಉಳ್ಳಾರ್ ಮೇನ್ ಕೇಂದ್ರ. ಅಲ್ಲಿಂದ ಬಾಗೇವಾಡಿ, ತಾಳಿಕೋಟೆ, ಇವು 3 ಮೇನ್ ಕೇಂದ್ರ ಅವಾಗ RSS ಇದ್ದು. ಬಾಗಲಕೋಟೆ ಜಿಲ್ಲೆ ಒಳಗೆ ಇದ್ದಂಥದ್ದು ಬಾಗಲಕೋಟೆ, ಗುಳೇದಗುಡ್ಡ, ಇಲ್ಕಲ್ಲ, ಮೀನ್ಗಡ, ಒಂದು 3-4 ಇಷ್ಟು ಬಿಟ್ರೆ RSS ಜನಸಂಘ ಎಲ್ಲೂ ಇರ್ತಿದ್ದಿಲ್ಲ. ಹಿಂಗಾಗಿ ಅವ್ರಿಗೆ ಹೇಳಿ ಒಂದು ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡ್ತಕ್ಕಂತ ಕೆಲಸ ಶುರು ಆಯ್ತು. ಅವ್ರು ಬಿಹಾರದ ಜಯಪ್ರಕಾಶ್ ನಾರಾಯಣರ ಪ್ರಭಾವ ದೊಡ್ಡದಾಗಿರ್ತಾವ. ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಅವ್ರೆಲ್ಲ ಗಮನಿಸಿದ್ರು. ಅಲ್ಲಿ ಅರಾಜಕತೆ ಆಗಿತ್ತು. ಕಾಲೇಜ್ ವಿದ್ಯಾರ್ಥಿಗಳು ದೊಡ್ಡ ಸ್ಟ್ರೈಕ್ ಮಾಡಕತ್ತಿದ್ರು. ಅವಾಗ JP ಚಳವಳಿ ತಿಳ್ಕೊಂಡು ಅವ್ರನ್ನ ನಾಯಕ ಮಾಡಿ ನಾವು RSS ಬಲ್ಲ LSS ಅಂತ ಕಟ್ಟಿದ್ರು. ಲೋಕ ಸಂಘರ್ಷ ಸಮಿತಿ ಅಂತೇಳಿ ಸಂಘ ಮಾಡಿ ಅದರ ಅಡಿಯೊಳಗ ಭೂಗತವಾಗಿ ಕೆಲಸ ಮಾಡ್ಬೇಕು. ನಮ್ಮ ಕಾರ್ಯಕರ್ತರು ಭೂಗತವಾಗಿ ಏನ್ ಮಾಡ್ಬೇಕು ಸರ್ಕಾರದ ಅಂತಕ್ಕಂಥ, ಯಾವಾಗ ಸ್ಟ್ರೈಕ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅಂತಕ್ಕಂಥ ಸಂದೇಶ ಕೊಡ್ತಿದ್ರು. ಅವೆಲ್ಲ ನಾವು ನಮ್ಮ ಗುರುಗಳ ಮುಖಾಂತರ ತಗೊಂಡು ಮಾಡ್ತಿದ್ವಿ. ಮಾಡುವಾಗ ನಮ್ಮ ಕೋಲಾರ ಪಾಳೆ ಯಾವಾಗಂತಂದ್ರೆ 1976 ಜನವರಿ 13 ನಮ್ಮ ಪಾಳೆ ಸಂಕ್ರಮಣ. ಅವತ್ತ ನಾನು ಮುಖ್ಯ ಶಿಕ್ಷಕ ಇದ್ದೆ RSS. ಹೀಗಾಗಿ ಆಗಾಗಲೇ ನಾನು ಬಹಳ ನಾಟಕಗಳನ್ನು ಮಾಡಿದ್ದೆ. ಅವಾಗ ಸಂಪತ್ತಿ ಸವಾಲ್ ಜೋರಿತ್ತು 75. ಅದು ಅದನ್ನೇ ಬರ್ದಂತ ದುತ್ತರಿಗೆ ಅದ್ರ ಭದ್ರಿಕೆ ಪಾತ್ರನೂ ಮಾಡಿದ್ದೆ ನಾವು. ಮಾಡಿ ಅದರಿಂದ ಬಿಜಾಪುರ ಜಿಲ್ಲೆ ವರ್ಣನೆ ಹಾಡು ಕೂಡ ಇವತ್ತಿಗೂ ಅದು ಜನಸಂಖ್ಯೆ ಹಾಡು. ಆ ಕಡೆ ಜಿಲ್ಲೆಗಳ ವರ್ಣನೆ, ಇತಿಹಾಸ ವರ್ಣನೆ ಕೂಡ ಆ ಹಾಡು ಇದೆ. ಅವಾಗ ಒಂದು 200 ಬದುಕು ಬಂಗಾರ ಆಯ್ತು. ವರ್ಣೋಡಿ ಹೆಣ್ಣು ಪ್ರತಿ ವರ್ಷ ಜಾತ್ರೆ, ದ್ಯಾಮೋದೇವಿ ಜಾತ್ರೆ ಒಂದು ನಾಟಕ ಮಾಡ್ತಿದ್ದೆ. ಅದು ಹೀರೋ ಪಾತ್ರ ಮಾಡ್ತಿದ್ದೆ. ಎಲ್ಲ ನಾಟಕ ರಂಗಭೂಮಿಯಲ್ಲಿ ಹೀರೋ ಆದ್ರೆ ಇಲ್ಲಿ 2 ಬಾರಿ ಶಾಸಕರು, 2 ಬಾರಿ ಮಿನಿಸ್ಟರ್ ಆಗಿ ಕೂಡ ಹೀರೋ ಆ ತರ ಒಂದು ಸಂದರ್ಭ ಅದು. ಹೀಗಾಗಿ ಜನಮೆಚ್ಚುಗೆ ಆಗ್ತಿತ್ತಲ್ಲ. ಹೀಗಾಗಿ RSS ಮತ್ತು ಕಲೆ ಆ ಜೊತೆಗೆ ಶ್ರಾವಣ ಮಾಸದಾಗ ಬೆಳಿಗ್ಗೆ 4 ಗಂಟೆಗೆ ಎದ್ದು ದ್ಯಾಮೋದೇವಿ ದೇವಸ್ಥಾನದ ಹಳಿ ಊರಲ್ಲಿ ಪೂರ್ತಿ ಶ್ರಾವಣ ಮಾಸದಾಗ 1 ತಿಂಗಳು ಪೂರ್ತಿ ಬಸವೇಶ್ವರ ಫೋಟೋ ತಗೊಂಡು ಭಜನೆ ಕೂಡ ಮಾಡ್ತಿದ್ದೆ ಊರಿನಲ್ಲಿ. ಆ ಸಂಪ್ರದಾಯ ಇನ್ನೂ ಮುಂದುವರ್ಸ್ಕೊಂಡ್ ಬಂದ ನಮ್ಮೆಲ್ಲ ಇವತ್ತಿನ ಪೀಳಿಗೆ. ಆ ಭಜನೆ ನಾಳೆ 26 ತಾರೀಕಿಗೆ ಮುಕ್ತಾಯ ಆಯ್ತು. 94ರಲ್ಲಿ ನಿಲ್ಬೇಕಾದ ಕಾರಣ ಸರ್ ನೀವು ಅದನ್ನ ಹೇಳ್ತೇನೆ. ಎಮರ್ಜೆನ್ಸಿ ಒಳಗೆ ಅವ್ರನ್ನ ಹೋರಾಟ ಮಾಡಿದೇವಲ್ಲ, ಅವತ್ತ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ, ಬುಧವಾರ ಬಜಾರ್ ಡೇ ನಮ್ಮ ಊರಾಗ ಸಂತೆ ದಿವಸ ಬುಧವಾರ. ಅವತ್ ನಾವು ಮಾಡಿದಾಗ ಸುಮಾರು 40 ಸಂಖ್ಯೆ ಆಯ್ತು. ನಮ್ 40 ಸಂಖ್ಯೆ ಬೆಂಗಳೂರದಾಗ ಒಮ್ಮೆ ಹೋಗಿಲ್ಲ. ಗೊತ್ತಿಲ್ಲ 40 ಸಂಖ್ಯೆ ಇಲ್ಲ, 5 ಮಂದಿ 10 ಮಂದಿ ಹೋಗ್ಯಾರ. 40 ಸಂಖ್ಯೆ ಹೋಗಿದ್ದಂತ ಗ್ರಾಮಾಂತರ ಪ್ರದೇಶದಾಗ ಹೋಗಿದ್ದು ಕರ್ನಾಟಕದಾಗ ಕೋಲಾರ ಫಸ್ಟ್ ಎಮರ್ಜೆನ್ಸಿ ಆಗಿ. ಆ ಕಡೆ ಜಿಲ್ಲೆಯಲ್ಲಿ, ಆ ಕಡೆ ರಾಜ್ಯದಾಗ
ಅಲ್ಲ ಅಖಂಡ ಜಿಲ್ಲೆ ಜಿಲ್ಲೆ, ಹಾ. ಅವಾಗ ಎಮರ್ಜೆನ್ಸಿ ಬಂದ 40 ಜನ ಏಕಲ್ ಬಂದಾಗ ಪೊಲೀಸ್ ಹೆಂಗದು SP DIG ಎಲ್ಲರೂ PSI ಬ್ಯಾಕ್ ಕೊಟ್ರು. ಬೆಂಗಳೂರದಾಗ ಬರಂಗಿಲ್ಲ, ಅಂತ ಸಿಟಿ ಒಳಗ್ ಬರಂಗಿಲ್ಲ, ಹಳ್ಳಿ ಒಳಗ್ ಮಾಡ್ತಾರ. ಅದಕ್ಕಾಯ್ತು ಕತ್ತಿಗಾಯ್ತು. ಅವ್ನ ಏನ್ರ ಮಾಡಿ ಮನಿಗ್ ಅವ್ನ ಕಳ್ಸ್ಬಾರ, ನಮ್ಗೆ ನೌಕರಿ ಹೋಗೈತೆ ಅಂದ್ಬಿಟ್ರು. 60 ಮಂದಿ ಇಂಟೆಲಿಜೆನ್ಸ್ ಏನ್ ಮಾಡಕತ್ತೈತಿ ಏನ್ರ ಮಾಡಿ ಮನವರ್ಸ್ ಮನಿ ಕಳ್ಸ್ರಿ, ಅನ್ಸನ್ ಕಳ್ಸ್ರಿ, ಹೆಂಗ್ ಕಳ್ಸ್ರಿ, ಹೇಳಿ ಕಳ್ಸ್ರಿ ಮಾಡಿದಾಗ ಅವೆಲ್ಲ ತಂದೆ ತಾಯಿ ಕರೆದು ಮೃದು ಸಂಕ್ರಮಣ ಹಬ್ಬ, ಮಕರ ಸಂಕ್ರಾಂತಿ ಎಲ್ಲರನ್ನು ಕರೆದು ನಿಮ್ ಮನೆ ನೌಕರಿ ಹತ್ತಂಗಿಲ್ಲ, ಎಲ್ಲಿ ಹೋಯ್ತಾರ ಗೊತ್ತಿಲ್ಲ, ಅಲ್ಲಿ ಕಳಿಸ್ತಿರೋ ಮನಿ ಕರ್ಕೊಂಡು ಹೋಗಿ ತಿಳಿದಿಲ್ಲ ನಿಮಗ, ಇನ್ನೇನ್ ನಾವು ಕೇಸ್ ಮಾಡಿಲ್ಲ ಅವ್ರಿಗೆ. ಹಿಂಗ್ ಹೇಳಿದ್ಮ್ಯಾಗ ಅವ್ರು ಕೆಲವು ಜನ ಮತ್ ನಾವು ನೌಕರಿ ಮಾಡ್ಬೇಕಾದ್ರೆ ಅಂಜಂಜಿ 35 ಜನ ವಾಪಸ್ ಅವ್ರು. 45 ಮಂದಿ 35 ಜನ ವಾಪಸ್ ಅವ್ರು. ನಾವು 5 ಜನ ಹೋಗಾಗಿಲ್ಲ. ನಾವು ಇಲ್ಲಿ ಜೀವ ಕೊಡಾಕ ಬಂದ್ಬಿಟ್ಟಿ ದೇಶ ಸಲುವಾಗಿ ನಾವು ಹೋಗೋದಿಲ್ಲ ಅಂತೇಳಿ ನಮ್ ತಂದೆ ತಾಯಿಗಳು ಕರೆಯಾಗ ಬರಲಿಲ್ಲ. ಅವು ಹಡ ಹಿಡಿದ್ರೆ ಬಿಡುದಿಲ್ಲ ಮನುಷ್ಯ, ಆಗಿಲ್ಲ ಅಂತ ಹೇಳಿದ್ರು. ನೀವೇ ಮಾಡಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಾಡಿ ಅಂತ ಹೇಳಿದ್ರು. ನಾನು ಮತ್ತೆ ನಮ್ಮ ಗುರುಗಳು ಡಾಕ್ಟರ್ ಮಲ್ಲೇಶಪ್ಪ ಬಡಿಗೆರೆ, ದುಂಡಪ್ಪ ಕೋಟಾರಿ, ಗಜಾನಂದ ಕರ್ಣಿ ಅಂತ ಟ್ರೈನರ್ ನಾನು ಇವತ್ತು ಅಲ್ಲಿ. ಅವರು ದುಂಡಪ್ಪ ಕೋಟಾರಿ ತಿಳ್ಕೊಂಡಾರ, ಮಲ್ಲೇಶಪ್ಪ ಬಡಿಗೆರೆ ತಿಳ್ಕೊಂಡಾರ, ಇನ್ನೊಂದು 25 ಸ್ಪೆಷಲ್ ಅಂತ ಹೇಳಿ ಅವರು 5 ಮಂದಿನ ಜೈಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ತಿಂಗಳು ನಮ್ಗೆ DIR ಶಿಕ್ಷೆ ಗಂಗಾ ಜೈಲಿಗೆ 76ನೇ ಇಸ್ವಿಯಾಗ. ಅದು ಮುಗಿಸ್ಕೊಂಡ ಬಂದ್ಮೇಲೆ ಎಲ್ಲಾ ನಾಯಕರು ಸೇರಿ ಜನಸಂಘ ಕೂಡ ಮರ್ಜ್ ಮಾಡ್ಬೇಕು, ರಾಜಕೀಯವಾಗಿ ಬರ್ಬೇಕು, ಒಂದು ಹೊಸ ರಾಜಕೀಯ ಪಕ್ಷ ಕಟ್ಟಬೇಕಂತ 77 ಜನತಾ ಪಕ್ಷ ಉದಯ ಆಯ್ತು. ಎಲ್ಲ JP ಅವ್ರ ನೇತೃತ್ವ, ಸ್ವತಂತ್ರ ಪಾರ್ಟಿ, ಸಂಸ್ಥಾ ಕಾಂಗ್ರೆಸ್, ಭಾರತೀಯ ಜನಸಂಘ, ಹಲವಾರು ಪಕ್ಷಗಳು ಸೇರಿ ಜನತಾ ಪಕ್ಷದ ಉದಯ ಮಾಡಿ 77 ಲೋಕಸಭೆ ಚುನಾವಣೆ ಆಯ್ತು. ಅವಾಗ ಕಾಂಗ್ರೆಸ್ ದುಡಿ ಕೊಟ್ಟ, ಇಂದಿರಾ ಗಾಂಧಿ ಅವರು ಸೇರಿ ಎಲ್ಲರೂ ಸೋತ್ ಹೋಗ್ಬಿಟ್ರು. ಯಾವ ರೀತಿ ಮೊನ್ನೆ 2014 ಪಾರ್ಲಿಮೆಂಟ್ ಚುನಾವಣೆ ಉತ್ತರ ಭಾರತ ವಾಶೌಟ್ ಆಯ್ತು ಕಾಂಗ್ರೆಸ್. ಇದೇ ರೀತಿ 77 ಕೂಡ ಕರ್ನಾಟಕ ಬಿಟ್ಟರು ಉತ್ತರ ಭಾರತ ಎಲ್ಲೂ ಉಳಿಗೂ ಕೂಡ ಕಾಂಗ್ರೆಸ್ ಎಂಪಿ ಸಿಗ್ಲಿಲ್ಲ. ಎಲ್ಲೋ ಒಂದು ರಾಜ್ಯಕ್ಕೆ ಒಂದು ಇತ್ತು. ಆ ತರ ಅವಾಗ ಆಗ್ಬಿಟ್ಟು ದೊಡ್ಡದಾಯ. ಮುಂದದು 70 ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶ ಮಂತ್ರಿ ಅವರು, LK ಅದ್ವಾನಿ ಅವರು ವಾರ್ತಾ ಮಂತ್ರಿ ಅವರು. ಹಾಗೆ 1.5 ವರ್ಷ ನಡೀತದ್ರು. ನಡೆದ ಮೇಲೆ ಅದು ಮತ್ತ ಕೆಲವು ಜನ ಕಮ್ಯುನಿಸ್ಟ್ ಸಿದ್ಧಾಂತ ಇರ್ತಕ್ಕಂಥವ್ರು, ರಷ್ಯಾ ಮತ್ತು ಚೀನಾದ ವಿಚಾರಗಳನ್ನ ಹೊಂದಿರತಕ್ಕಂಥವ್ರು ಇಲ್ಲಿ ಜನತಾ ಪಕ್ಷದಾಗ MP ಆಗಿದ್ರು. ಅವರು ಹಿಂಗೆ ಬಿಟ್ಟು ಹೋದ್ರೆ ಜನಸಂಘದ ಇದ್ದಂಥವ್ರ ಪ್ರಭಾವ ಜಾಸ್ತಿ ಆಗತ್ತೆ ಜನತಾ ಪಕ್ಷದಾಗ. ಇವ್ರನ್ನ ಒಂದು ಕಂಡೀಷನ್ ಹಾಕ್ಬೇಕಂತ, ಯಾರು ಜನತಾ ಪಕ್ಷದ MLA ಆಗಿರಿ, MP ಆಗಿರಿ, ಮಂತ್ರಿ ಆಗಿರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೋಗ್ಬಾ, ಒಂದು ತಂದಿಟ್ಟು ನಿಮಗೆ ಅವ್ರಿಗೆ ಕನೆಕ್ಟಿವಿಟಿ ಇರಬಾರ್ದು, 2 ಕಡೆ ಹೋಗ್ಬಾರ್ದು. ಒಂದ್ ಕಡೆ ಜನತಾ ಪಕ್ಷ ಇರ್ಬೇಕಂತಕ್ಕಂಥ ವಿಚಾರ ತಂದಿಟ್ಟಾರೆ ಜನತಾ ಪಕ್ಷದ ಮೀಟಿಂಗ್. ಅಟಲ್ ಬಿಹಾರಿ ವಾಜಪೇಯಿ ಅವರು, ಅದ್ವಾನಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಳ್ಳೆಯ ವ್ಯಕ್ತಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಮಾತೃ ಸಂಸ್ಥೆ ಇದೆ. ಅದೇ ದೇಶದವ್ರು ಕೆಲಸ ಮಾಡಂಗಿಲ್ಲ. ನಾವು ರಾಜಕೀಯ ಬಿಡ್ತೀವಿ, ಜನತಾ ಪಕ್ಷ ಬಿಡ್ತೀವಿ, ಕರೆ ರಾಕ್ಷಸ ಬಿಡ್ಬೋದ ಅನ್ಕೊಂಡು ಅವಾಗ ಜನತಾ ಪಕ್ಷ ಹೊರಗೆ ಬಂದ್ ನಾವು. ಅವಾಗ ಮೊರಾರ್ಜಿ ದೇಸಾಯಿ ಸರ್ಕಾರ ಹೊಡಿತಾವ. ಮುಂದೆ 80ಕ್ಕೆ BJP ಉದಯ ಆಯ್ತು, ವಾಜಪೇಯಿ ಅವರು ಅಧ್ಯಕ್ಷ ಆದ್ರು. ಹಾಗೆ ಅದು 78ಕ್ಕೆ ನಾನು ಪಂಚಾಯತಿ ಸ್ಪರ್ಧೆ, ಗ್ರಾಮ ಪಂಚಾಯತ್ ಇದು ಕೋಲಾರದಲ್ಲಿ. ಜನತಾ ಪಕ್ಷ ಉದಯ ಆದ್ಮೇಲೆ 78ಕ್ಕೆ ಉದಯ ಮೊದಲನೇ ಹೆಜ್ಜೆ 1978. ಇಷ್ಟೊತ್ತಿನವರೆಗೆ ನೀವು ಬಂದಿರತಕ್ಕಂತ ಹಾದಿ ಮತ್ತು ನಿಮ್ಮ ರಾಜಕೀಯ ಭವಿಷ್ಯ, ಗ್ರಾಮ ಪಂಚಾಯತಿ ಮತ್ತು ಅಲ್ಲಿಂದ ಹೆಜ್ಜೆಯನ್ನು ತಗೊಂಡು ಈ ಒಂದು ಸ್ಮಾಲ್ ಬ್ರೇಕ್ ತಗೊಳ್ತಾ ಒಂದು ಸಂದರ್ಶನ ಅಂತ್ಯ ಮಾಡ್ತಾರೆ. ನಮಸ್ತೆ.